ಬೈಬಲ್ ಹೇಳುತ್ತದೆ, ಪಾಪಗಳನ್ನು ಮುಚ್ಚಿಡುವವನಿಗೆ ಎಂದಿಗೂ ಶುಭ ದೊರಕದು. ಅದನ್ನು ಹರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ದೇವರ ದಯೆ ದೊರಕುತ್ತೆ ಎಂದು ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ದೇವರ ಮಕ್ಕಳಿಗೆ ಗಮನಿಸಿ, ಬೈಬಲ್ ಹೇಳುತ್ತದೆ, ಪಾಪಗಳನ್ನು ಬಿಟ್ಟು ಬಿಟ್ಟು ಅದನ್ನು ಹರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ದೇವರ ದಯೆ ದೊರಕುತ್ತೆ. ಅದರ ಅರ್ಥ ಏನಂದ್ರೆ, ಅನೇಕರು ಪಾಪವನ್ನು ಹರಿಕೆ ಮಾಡ್ತಾರೆ, ಬಿಡಲ್ಲ. ದೇವರೇ, ಈ ಭಾನುವಾರ ಬಂದಿದ್ದೀನಪ್ಪ, ಇನ್ಮೇಲೆ ನಾನು ಸುಳ್ಳು ಹೇಳಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಗೇಟಲ್ಲೇ ಸುಳ್ಳು ಹೇಳ್ತಾರೆ. ಕಾರಣ ಪಾಪಗಳನ್ನು ಅರಿಕೆ ಮಾಡ್ತಾರೆ, ಆದರೆ ಪಾಪಗಳನ್ನು ಬಿಡದೇ ಇರೋದ್ರಿಂದಲೇ ಶುಭವು ಇವತ್ತು ಅನೇಕರ ಜೀವನದಲ್ಲಿ ಕಾಣೋದಿಲ್ಲ. ನಾನು ಯಾವಾಗಲೂ ನಾನು ಒಂದು ಕಾರ್ಯ ಹೇಳ್ತೇನೆ, ನಮ್ಮ ಜೀವನದಲ್ಲಿ ಅನೇಕ ಸ್ವಭಾವಗಳು, ಅನೇಕ ನಡವಳಿಕೆಗಳು ನಮ್ಮ ಜನ್ಮದಿಂದ ಬಂದಿದ್ದಲ್ಲ. ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳಿಗಾಗಿ ನಾವು ಪಶ್ಚಾತ್ತಾಪ ಪಡದೇ ಇರೋದ್ರಿಂದ ಅದೇ ನಮ್ಮ ಜೀವನವಾಗಿ ಮಾರ್ಪಡ್ತು. ಹೇಗೆ ಹೇಳ್ತೀರಾ ಪಾಸ್ಟರ್? ಕೋಪ ಮಾಡಿಕೊಂಡಾಗ ನಾನು ಕೋಪ ಮಾಡಿಕೊಂಡಿದ್ದು ತಪ್ಪಾಯಿತು ಅಂತ ಹೇಳಿ ಪಶ್ಚಾತ್ತಾಪ ಪಡದೇ ಇರೋದ್ರಿಂದ ಆ ಕೋಪವೇ ಒಂದು ಸ್ವಭಾವವಾಗಿ ಮಾರ್ಪಡ್ತು. ಸುಳ್ಳು ಹೇಳಿದಾಗ ಸುಳ್ಳು ಅದು ತಪ್ಪು, ಸುಳ್ಳು ಹೇಳುವವರನ್ನ ದೇವರು ನಾಶ ಮಾಡ್ತಾನೆ ಎಂದು ಸುಳ್ಳಿನ ಕುರಿತಾಗಿ ಪಶ್ಚಾತ್ತಾಪ ಪಡದೇ ಇರೋದ್ರಿಂದ ಕೆಲವರ ಜೀವನದಲ್ಲಿ ಸುಳ್ಳೇ ಒಂದು ಸ್ವಭಾವವಾಗಿ ಮಾರ್ಪಡ್ತು. ಕೆಲವರ ಕುರಿತಾಗಿ ಹೇಳ್ತಾರೆ, ಬಾಯಿ ತೆರೆದರೆ ಸುಳ್ಳು ಹೇಳ್ತಾರೆ. ಕಾರಣ ಏನಂದ್ರೆ, ನಾನು ಸುಳ್ಳು ಹೇಳ್ತಾ ಇರೋದು ತಪ್ಪು ಅಂತೇಳಿ ಅದರ ಕುರಿತಾಗಿ ಪಶ್ಚಾತ್ತಾಪ ಪಡದೇ ಇರೋದ್ರಿಂದ ಆ ಸುಳ್ಳೇ ಅವರಿಗೆ ಸ್ವಭಾವವಾಗಿ, ಅವರ ಕ್ಯಾರೆಕ್ಟರ್ ಆಗಿ ಬದಲಾಯಿತು. ಚಾಡಿ ಹೇಳೋದು ಅದು ತಪ್ಪು ಎನ್ನೋದು ಅವರಿಗೆ ಅರಿವಾಗದೇ ಇರೋದ್ರಿಂದ, ಇವರ ಜೀವನದಲ್ಲಿ ಅದಕ್ಕಾಗಿ ಮನ ತಿರುಗದೇ ಇರೋದ್ರಿಂದ ಇವತ್ತು ಮತ್ತೊಬ್ಬರ ಕುರಿತಾಗಿ ಅವರು ಮತ್ತೊಬ್ಬರ ಹತ್ರ ಹೇಳಲಿಲ್ಲ ಅಂದ್ರೆ ಹೊಟ್ಟೆ ಒದ್ಕೊಳ್ಳುತ್ತೆ. ಕಾರಣ ಅದವರಿಗೆ ಸ್ವಭಾವವಾಗಿ ಮಾರ್ಪಡ್ತು. ಇವತ್ತು ಅನೇಕ ವಿಶ್ವಾಸಿಗಳಲ್ಲಿರುವಂಥ ಸ್ವಭಾವಕ್ಕೆ ಕಾರಣ ಏನು ಗೊತ್ತಾ? ಇವತ್ತು ನಿಮ್ಮಲ್ಲಿ ಅನೇಕರು ಪಶ್ಚಾತ್ತಾಪ ಪಟ್ಟಿಲ್ಲ, ಎರಡನೇದಾಗಿ ಅದನ್ನು ಬಿಟ್ಟಿಲ್ಲ. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ಅನೇಕರ ಜೀವಿತದಲ್ಲಿ ಉಂಟಾದಂತ ಸ್ವಭಾವ ಕಾರಣ ಏನು? ಪಶ್ಚಾತ್ತಾಪ ಪಟ್ಟಿಲ್ಲ. ಅದಕ್ಕಾಗಿ ಒಂದ್ಸರಿ ತಪ್ಪು ನಡೆದಾಗ ಪಶ್ಚಾತ್ತಾಪ ಪಟ್ಟಿಲ್ಲ, ಅದನ್ನು ಮುಂದುವರಿಸೋದಕ್ಕಾಗಿ ಪ್ರಾರಂಭಿಸಿ ಇವತ್ತು ಅವರಿಗೆ ಅದೊಂದು ಅಭ್ಯಾಸ ಆಗೋಯ್ತು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಪಾಪ ನಿನ್ನ ಜೀವನದಲ್ಲಿ ಅಭ್ಯಾಸವಾಗ್ತಾ ಇದೆಯಾ, ನೀನು ನರಕಕ್ಕೆ ಹೋಗ್ತಾ ಇದೆಯಾ ಎನ್ನುವುದನ್ನು ಮರೆಯಬಾರದು. ಇವತ್ತು ದೇವರ ಮಕ್ಕಳು ನಮ್ಮ ಪಾಪದ ಕಾರ್ಯಗಳಿಗಾಗಿ ಮನ ತಿರುಗಿ ದೇವರ ಬಳಿಗೆ ನಾವು ಬರಬೇಕು. ಕೆಲವರಿಗೆ ಸುಳ್ಳು ಹೇಳೋದು, ಕೆಲವರಿಗೆ ಪಾಪದ ಕಾರ್ಯ ಮಾಡೋದು, ಕೆಲವರಿಗೆ ಕೆಟ್ಟ ಮಾತಾಡೋದು, ಕೆಲವರಿಗೆ ಚಾಡಿ ಹೇಳೋದು, ಕೆಲವರಿಗೆ ಹೊಟ್ಟೆ ಕಿಚ್ಚು ಪಡೋದು, ಕೆಲವರು ದೇವರಲ್ಲಿ ಭಯಭಕ್ತಿ ಇಲ್ಲದಂತ ಜೀವಿತ ನಡೆಸೋದು ಅದೊಂದು ಹ್ಯಾಬಿಟ್ ಆಗೋಯ್ತು. ಉದಾಸೀನತೆ ಮಾಡೋದು, ಅಹಂಕಾರ ತೋರಿಸೋದು, ತಾತ್ಸಾರ ಮಾಡೋದು, ನಕಾರಾತ್ಮಕವಾಗಿ ಮಾತಾಡೋದು, ಹೆಚ್ಚಿಸ್ಕೊಂಡು ಮಾತಾಡೋದು, ಬಡಾಯಿ ಕೊಚ್ಕೊಂಡು ಮಾತಾಡೋದು ಇವತ್ತು ಅವರಿಗೆ ಒಂದು ಕ್ಯಾರೆಕ್ಟರ್ ಆಗಿ ಮಾರ್ಪಡ್ತು. ಏನಕ್ಕಾಗಿ ಅಂದ್ರೆ, ವಾಕ್ಯದಲ್ಲಿ ತಾಳೆ ಮಾಡಿ ಇದು ತಪ್ಪು ಎನ್ನುವಂತ ಮನವರಿಕೆ ಅವರ ಜೀವನದಲ್ಲಿ ಆಗದೇ ಇದ್ದಾಗ ಅದೇ ಅವರಿಗೊಂದು ಸ್ವಭಾವವಾಗಿ ಮಾರ್ಪಡ್ತು. ಇವತ್ತು ಅದನ್ನು ಮಾಡದೇ ಇದ್ದಾಗ ಅವ್ರಿಗೆ ಏನೋ ಒಂದು ಕಳ್ಕೊಳ್ಳೋ ರೀತಿ. ಅದರ ಅರ್ಥ ಏನು ಗೊತ್ತಾ? ನೀನು ಹಿಡಿಯಲ್ಪಟ್ಟವನಾಗಿದ್ದಿ. ಇವತ್ತು ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳು, ಬೈಬಲ್ ಹೇಳ್ತದೆ, ಮೋಹವು ಗರ್ಭವನ್ನು ಧರಿಸಿ ಪಾಪವನ್ನು ಇಡುತ್ತದೆ, ಪಾಪವು ಮರಣವನ್ನು ತರುವಂತದಾಗಿರ್ತದೆ. ಪಾಪ ಯಾವತ್ತಿದ್ರೂ ಪಾಪನೇ. ನೀನು ಯಾವುದನ್ನ ಹಿಡಿದಿದೆಯೋ ಅದು ನಿನ್ನನ್ನ ನಾಶನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರೆ, ಅದನ್ನ ಬಿಟ್ಟು ಹೊರಗಡೆ ಬಂದ್ರೆ ನೀನು ಬಿಡುಗಡೆ ಹೊಂದಿದವನಾಗಿ, ಆಶೀರ್ವಾದ ಹೊಂದಿದವನಾಗಿ ದೇವರ ಸಮ್ಮುಖದಲ್ಲಿ ಜಯದೊಟ್ಟಿಗೆ ನೀನು ಹೋಗ್ತೀಯ. ಹಾಗಾದ್ರೆ ಬಿಡತಕ್ಕಂತ ಮನಸ್ಸಿರ್ಬೇಕು.